ನಮ್ಮ ಸಿಂಗಲ್ ಹುಡುಗರಿಗೆ ನಮಸ್ತೆ ಗುರುಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಸೊ ನಿಮ್ಮ ವಿಷಯ ಏನಂತ ನನಗೆ ಅರ್ಥ ಆಗುತ್ತೆ. ಇನ್ನೂ ಕೂಡ ವಯಸ್ಸಾಗ್ತಾ ಆಗ್ತಾ ಬಂತು ಗುರು, ಮದುವೆ ಆಗೋದಕ್ಕೆ ಹೆಣ್ಣು ಸಿಗ್ತಾ ಇಲ್ಲ, ಜೊತೆಗೆ ಯಾರಾದರೂ ಫ್ರೆಂಡ್ಶಿಪ್ ಮಾಡೋದಕ್ಕೂ ಕೂಡ ಹುಡುಗಿರು ಸಿಗ್ತಾ ಇಲ್ಲ. ನಮ್ಮ ಚಾನಲ್ಲಿ ಸುಮಾರು ಜನ ಇದ್ದಾರೆ, ಬಟ್ ಕಂಡೀಷನ್ಸ್ಗಳಿವೆ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹುಡುಗಿನೇ ಆಗಿರಲಿ ಅಥವಾ ನಾನು ತಿಳಿಸ್ತಕ್ಕಂಥ ಯಾವುದೇ ವೀಡಿಯೋದಲ್ಲಾಗಿರಲಿ, ಇದೇ ರೀತಿಯ ಹುಡುಗಿಯ ಜೊತೆ ನೀವು ಮದುವೆ ಆಗಬೇಕು ಅಂದರೆ ಅವರು ಹೇಳಿರ್ತಕ್ಕಂತಹ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಹೋದರೆ ಈಗ ನಿಮಗೆ ಮದುವೆ ಆಗೋದಕ್ಕೂ ಸಿದ್ಧ, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಬೆಳೆಸೋದಕ್ಕೂ ಸಿದ್ಧವಾಗಿರ್ತಾರೆ. ಇವತ್ತು ನಮಗೆ ಆಫ್ಟರ್ ಮ್ಯಾರೇಜ್ ಆಗಬೇಕು ಅಂತ ಒಳ್ಳೆಯ ಹೈಬ್ರಿಡ್ ಸ್ಟೈಲಿಶ್ ಹುಡುಗಿ ಆಗಿರೋದು ಈ ಒಂದು ಆರ್ಯ ಅಂತ. ಹಿಂದೂ ಧರ್ಮದ ಒಬ್ಬ ಅಪ್ಪಟ ಶಿವಾಜಿ ಮಹಾರಾಜರ ಭಕ್ತಿಯಾಗಿರ್ತಕ್ಕಂತಹ ಈ ಒಂದು ಆರ್ಯ ಅಂತಕ್ಕಂಥ ಹುಡುಗಿಯ ವಯಸ್ಸು 27 ವರ್ಷ ನಡೀತಾ ಇದೆ. ವಯಸ್ಸು 30 ವರ್ಷ ಆಗೋದರ ಒಳಗಡೆ ಮದುವೆ ಆಗುವಂತಹ ಆಸೆ ಹೊಂದಿರತಕ್ಕಂಥ ಹುಡುಗಿಯಾಗಿದ್ದು, ಸ್ಥಳ ಹೊಸಪೇಟೆ ತಾಯಿ ಹುಲಿಗೆಮ್ಮ ದೇವಿಯ ಒಂದು ಸನ್ನಿಧಾನ ಆಗಿರ್ತಕ್ಕಂಥ ಊರಿನಲ್ಲಿ ವಾಸವಾಗಿರೋದು. ಸಿಟಿ ಪ್ಲಸ್ ಹಳ್ಳಿಯ ಲೈಫ್ನ ಕನೆಕ್ಟಿವ್ ಆಗಿ ಎಂಜಾಯ್ ಮಾಡಿರ್ತಕ್ಕಂಥ ಹುಡುಗಿ. ನೀವು ಮದುವೆ ಆಗಿ ನನ್ನನ್ನು ಸಿಟಿಯಲ್ಲಿಟ್ಟರು ನಾನು ಎಂಜಾಯ್ ಮಾಡಿಬಿಟ್ಟು ಇರ್ತೀನಿ, ಹಳ್ಳಿಯಲ್ಲಿಟ್ಟರೂ ಕೂಡ ಆರಾಮಾಗಿರ್ತೀನಿ ಅಂತ ಹೇಳಿದ್ದಾರೆ. ಈಕೆಯ ಬಣ್ಣ ಗೋಧಿ ಬಣ್ಣ, ಜಾಸ್ತಿ ವೈಟ್ ಇಲ್ಲ, ಸೊ ಓಪನ್ ಆಗಿ ಹೇಳಿದ್ದಾರೆ. ಎತ್ತರ ಬಂದು 5.4 ಅಡಿ ಹೈಟು. ಕೆಲಸ ಬಂದು ಸೋಲಾರ ಪ್ಯಾನಲ್ ಸರ್ವಿಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಟೆಕ್ನಿಷಿಯನ್, ಒಳ್ಳೆಯ ಮಾಡ್ರನ್, ಮತ್ತು ಈಕೆಯ ಲುಕ್ಕಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೊಂದು ಕೋಪಿಷ್ಟೇ ಹೆಣ್ಣು ಮಗಳು ಅಂತ. ಅದು ಮುಂದೆ ಹೇಳ್ತೇನೆ ನಾನು. ಸೊ ಲೈಫ್ ಸ್ಟೈಲ್ನ ಸಿಂಪಲಾಗಿ ಹೇಳಬೇಕು ಅಂದರೆ ಟೆಕ್ ಆಸಕ್ತಿ ಇರುವಂಥ ಒಂದು ಹುಡುಗಿ. ಅಂದರೆ ಇದು ಯಾಕೆ ಕೆಡ್ತು, ಇದಕ್ಕೇನಾಯಿತು? ಯಾಕಂದರೆ ಆಫ್ಟರ್ ಈಕೆ ಏನು ಮಾಡ್ತಾಳೆ, PUCನಲ್ಲಿ ಸೈನ್ಸ್ ತೆಗೆದುಕೊಂಡು ಟೆಕ್ನಿಕಲ್ ಆಗಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೆಲಸ ಮಾಡೋದು, ಅದಕ್ಕೋಸ್ಕರ ಇದರ ಬಗ್ಗೆ ಜಾಸ್ತಿ ಆಸಕ್ತಿ ಇದೆ. ಇವ್ರಿಗೆ ತಂದೆಯವರು ಇಲ್ಲ, ಹೊಲಿಗೆ ತಾಯಿಯವರು ಮನೇಲಿ ಮಾಡ್ತಾರೆ, ಅಂದರೆ ವರ್ಕ್ ಫ್ರಮ್ ಹೋಮ್ ಮಾಡೋದು. ಅಣ್ಣನವರು ಒಬ್ಬ ಮೆಕ್ಯಾನಿಕಲ್. ನಾನು ಸ್ವತಂತ್ರವಾಗಿ ಬದುಕೋದಕ್ಕೆ ಇಷ್ಟಪಡುವಂಥ ಒಬ್ಬ ಹುಡುಗಿ ಆಗಿದ್ದು, ಪ್ರಾಕ್ಟಿಕಲಿ ಆಗಿ ನನಗೆ ಒಳ್ಳೆಯ ಹುಡುಗ ಬೇಕಾಗಿದ್ದಾರೆ. ಸೊ ಒಳ್ಳೆಯ ಹುಡುಗನ ವಿಚಾರಕ್ಕೆ ಬಂದರೆ ಮೆಕ್ಯಾನಿಕಲ್ ಬಗ್ಗೆ ಐಡಿಯಾ ಇರಬೇಕು, ಅವನು ಸೈನ್ಸ್ ಮಾಡಿರಬೇಕು PUCನಲ್ಲಿ, ಬಟ್ ಮಾಡಿಲ್ಲ ಅಂತಂದರೂ ಕೂಡ ಒಳ್ಳೆಯ ದುಡ್ಡಿರ್ತಕ್ಕಂತಹ ಒಬ್ಬ ಹುಡುಗ ಆಗಿರಬೇಕು. ಮೆಚ್ಯೂರಿಟಿ ಆ್ಯಂಡ್ ಕೇರಿಂಗ್ ಪರ್ಸನ್ ಆಗಿದ್ದು, 31ರ ಒಳಗಡೆ ಇದ್ದರೂ ಕೂಡ ಜಾಸ್ತಿ ಇದ್ದರೂ ಕೂಡ ಲಿಟ್ರಲಿ ಓಕೆ ನೋಡ್ತೀನಿ. ನಿಮ್ಮ ಫೋಟೋಗಳನ್ನು ಯಾವ ರೀತಿಯಲ್ಲಿ ಕಳಿಸ್ತೀರೋ ಆ ಒಂದು ಫೋಟೋಗೆ ಸಂಬಂಧಿಸಿದಂತೆ ನಂದು ನಿಮ್ಮದು ಮ್ಯಾಚ್ ಆಯಿತು ಅಂತಂದರೆ ಒಪ್ಪಿಗೆ ಇದೆ. ಸ್ವಲ್ಪ ಡಿಫ್ರೆನ್ಸ್ ಏನಾದರೂ ಬಂತು ಅಂದರೆ ಏನಾದರೂ ಮಾಡೋಣ ಅಂತ ಹೇಳಿರೋದು. ಮನೆಯ ಎಲ್ಲ ಕೆಲಸ ಗೊತ್ತಿರುವಷ್ಟು ಕ್ಲೀನ್ ಲುಕ್ ಆ್ಯಂಡ್ ಇರುವವನಾಗಿರಬೇಕು ಅಂತೆ. ಮನೆಯ ಕೆಲಸ ಅಂದರೆ ಒಂದು ಸ್ವಲ್ಪನಾದರೂ ಅಡುಗೆಗೆ ಸಹಾಯ, ಮನೆಯ ಕೆಲಸದಲ್ಲಿ ಒಂದು ಸ್ವಲ್ಪ ಕೈ ಹಚ್ಚೋದು, ಅಥವಾ ನಾನು ಹುಷಾರು ತಪ್ಪಿ ಬಿದ್ದಾಗ ಸ್ವಲ್ಪ ಸಪೋರ್ಟಿವ್ ಆಗಿ ಅಡುಗೆ, ಕಾಫಿ, ಟೀ ಇದರ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ. ನೀವು ನಿಮ್ಮ ಉದ್ಯೋಗದ ಜೊತೆಗೆ ಬೇರೆ ಬೇರೆ ಊರ ಕಡೆ ಯಾವತ್ತೂ ಕೂಡ ಹೋಗ್ಬೋದು, ಒಂದೇ ಊರಿನಲ್ಲಿ ಫಿಕ್ಸ್ ಆಗಿ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನನಗೆ ಈ ಊರಾಗನ ಆ ಊರು, ಆ ಊರಾಗನ ಈ ಊರು, ಈ ರೀತಿ ತಿರುಗಾಡೋದಾಗಲ್ಲ. ಹೊಸಪೇಟೆನಲ್ಲಿ ವಾಸವಾಗಿದ್ದು ನನಗೆ ಸಾಕಾಗಿದೆ. ಹಾಗಾಗಿ ನೀವು ಯಾವ ಊರಿನ ಗಂಡಾಗಿದ್ರೂ ಕೂಡ ಒಪ್ಕೋತೀನಿ, ಬಟ್ ಒಂದೇ ಊರಿನಲ್ಲಿ ಸ್ಟೇ ಆಗಿ ಕೆಲಸ ಮಾಡಿ. ನಿಮ್ಮ ಸಂಬಳ ನಿಮ್ಮ ಹತ್ರನೇ ಇರಬೇಕು. ಅದು ಬಿಟ್ಟು ನನ್ನ ಫ್ರೆಂಡ್ಸ್ಗೆ ಕೊಟ್ಟಿದ್ದೀನಿ, ಸಾಲ ಅಂತ ಇನ್ನೊಬ್ಬರಿಗೆ ಕೊಟ್ಟಿದ್ದೀನಿ, ಇದೆಲ್ಲನೂ ಕೂಡ ಮಾಡಬಾರ್ದು. ತನ್ನ ಅಮ್ಮನನ್ನು ಚೆನ್ನಾಗಿ ನೋಡಿಕೊಂಡು ನನಗೆ ಒಳ್ಳೆಯ ಪ್ರೀತಿ ಕೊಡಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ನನಗೆ ಸುಖ ಸ್ವಲ್ಪ ಜಾಸ್ತಿನೇ ಕೊಡಬೇಕು. ಯಾಕಂದರೆ ಕಾಮ ತುಂಬಿರ್ತಕ್ಕಂಥ ದೇಹ ನಂದು. ಯಾವತ್ತೂ ಕೂಡ ಇದುವರೆಗೂ ಯಾರೊಂದಿಗೂ ಕೂಡ ಟಚ್ ಕೂಡ ಮಾಡಿಸ್ಕೊಂಡಿಲ್ಲ. ನಿಮ್ಮ ಟಚ್ಚಿಂದ ನನಗೆ ಎಲ್ಲವನ್ನು ಕಮ್ಮಿ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಈಕೆಯ ಆರ್ಯ ಅವರ ಹೆಚ್ಚಿನ ಮಾಹಿತಿಗಳಿಗಾಗಿ Gmailಗೆ ಒಂದು ಮೇಲ್ ಮಾಡಿ, ಹೆಚ್ಚಿನ ಮಾಹಿತಿ ಸಿಗುತ್ತೆ. ಏನೂ ಕೂಡ ಮೇಲ್ ಮಾಡೋಕ್ಕೆ ಬರಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮಾಹಿತಿ ತಿಳಿಸಿ ಅಂತ ಹೇಳಿದ್ದಾರೆ. ಅಷ್ಟಕ್ಕೂ ಈಕೆ ಹತ್ತಿರ ಇರತಕ್ಕಂತಹ ಕೆಲವೊಂದು ಆಸ್ತಿ ವಿವರಣೆ ಜೊತೆಗೆ ಬರೋಣ. ಆಸ್ತಿಯ ವಿವರಣೆ ನಂಬರ್ 1, ಪ್ರಸ್ತುತ ಒಂದು ಮನೆ. 2ನೇದು ಪ್ರಸ್ತುತ ಸ್ಟೈಲಿಶ್ ಲೈಫ್. 3ನೇದು ಇವಳ ಹೆಸರಿಗೆ 10 ಲಕ್ಷ ರೂಪಾಯಿ ದುಡ್ಡಿದೆ, ಬ್ಯಾಂಕ್ನಲ್ಲಿ FD ಇಟ್ಟಿದ್ದಾರೆ. 4ನೇದಾದರೂ ಒಂದು ಸ್ಕೂಟಿ. ಇವರು ಮಾಡ್ತಕ್ಕಂಥ ಟೆಕ್ನಿಷಿಯನ್ ಒಂದು ವರ್ಕ್ ಏನು ಜಾಬ್ ಇದೆ, ಜಾಬ್ನಲ್ಲಿ FD ಬರುತ್ತೆ, ಅಂದರೆ 2 ಲಕ್ಷ ರೂಪಾಯಿ. FD ಅಂತಾರೆ, ಸಾರಿ PF ಸ್ನೇಹಿತರೆ,
ಪಿ ಎಫ್ ಅಂತ ಬರುತ್ತಲ್ಲ ವರ್ಕ್ ಮಾಡಿದ ತಕ್ಷಣ, ಅದು ಪಿ ಎಫ್ 2 ಲಕ್ಷ ಬರಬೇಕು. ಅದರ ಒಂದು ಪ್ರೊಸೆಸಿಂಗ್ನಲ್ಲಿ ಇರತಕ್ಕಂಥ ಒಬ್ಬ ಹುಡುಗಿ ಆಗಿರೋದು ಈಕೆ. ಈ ಒಂದು ಗಾಡಿ ಆಕೆ ಬಳಸೋದಕ್ಕೆ ಬರಲ್ಲ, ಬಟ್ ಒಬ್ಬ ಡ್ರೈವರ್ನ ಇಟ್ಕೊಂಡಿದ್ದಾರೆ. ಎಲ್ಲಾದರೂ ಸುತ್ತಾಡಬೇಕು, ಅರ್ಜೆಂಟ್ ಎಲ್ಲಾದರೂ ಹೋಗಬೇಕು ಅಂದರೆ ಇದನ್ನು ಬಳಸ್ತಾರೆ. ಹೆಂಗಿದೆ ಗಾಡಿ ಅಂದರೆ 2457 cc ಟರ್ಬೋ ಗಾಡಿ. ಮೈಲೇಜಿಗೆ ಬಂದರೆ 18ರಿಂದ 20ರ ಮೈಲೇಜಿಂಗ್ ಕೊಡ್ಬೋದು ಆಗಿರೋದು, ಅಂದರೆ 1 ಲೀಟ್ರಿಗೆ. ಟಾಪ್ ಸ್ಪೀಡು 255 ಟಾಪ್ ಸ್ಪೀಡ್, 165ಗೆ ಲಾಕ್ ಮಾಡಿದ್ದಾರೆ. ರಿಯಲಿ ಇನ್ಸ್ಪೈರ್ಡ್ ಆ್ಯಂಡ್ ಓಲ್ಡ್ ಸ್ಟ್ರಾಂಗ್ ಗ್ರಿಪ್, ಎಕ್ಸಲೆಂಟ್ ಕಂಟ್ರೋಲ್ ಇರತಕ್ಕಂಥ ಒಂದು ಗಾಡಿ ಆಗಿರೋದು ಇದು. 5 ಸೀಟಿನ ಒಂದು ಗಾಡಿ, ಕಲರಲ್ಲಿ ವೈಟು, ಸ್ಟ್ರಾಂಗೆಸ್ಟ್ ವುಮೆನ್, ಹೆಸರು ಆರ್ಯ, ವಯಸ್ಸು 26, ಊರು ಬಂದ್ಬಿಟ್ಟು ಹೊಸಪೇಟೆ. ಸೊ ಇದು ಆಕೆಯ ಕ್ಯಾರೆಕ್ಟರ್ ಆ್ಯಂಡ್ ಆಕೆ ಹತ್ತಿರ ಇರ್ತಕ್ಕಂಥ ಆಸ್ತಿಯ ಕಂಪ್ಲೀಟ್ ಡೀಟೇಲ್ಸು. ನಿಮ್ಮ ಡೀಟೇಲ್ಸ್ಗಳನ್ನು ಈಕೆಗೆ ಪರ್ಸ್ನಲಾಗಿ ಶೇರ್ ಮಾಡೋದರ ಮೂಲಕ ನಿಮ್ಮ ಅಭಿಪ್ರಾಯ, ಆಕೆ ತಿಳಿಸಿರ್ತಕ್ಕಂಥ ರೀತಿಗಳು ಆ್ಯಂಡ್ ಅವ್ರಿಗೆ ಇಷ್ಟ ಆಗಿದ್ರೆ ಇಲ್ವೋ ಅಂತಹ ನಾವು ತಿಳ್ಕೊಳ್ಬಹುದಾಗಿರೋದು. ಆ್ಯಂಡ್ ಗಾಡಿ ಹೇಗೆ ಯೂಸ್ ಆಗುತ್ತೆ ಅಂದರೆ, ಇಲ್ಲಿ ಏನು ಕಾಣಿಸ್ತದೆ ಮ್ಯಾಪು, ಇದನ್ನು ಅಟ್ಯಾಚ್ಮೆಂಟಲ್ಲಿ ಸ್ಟೇರಿಂಗ್ ಸಿಸ್ಟಮ್ಗೆ ಲಿಂಕ್ ಇರುತ್ತೆ. ನಾವೇನಾದರೂ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಹೋಗ್ತಾ ಇದ್ದೀವಾ ಅಥವಾ ಇಲ್ವಾ ಅಂತ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಸಿಗ್ನಲ್ ಬರೋದು ಇಲ್ಲಿ ಒಂದು ಫೋರ್ಸೇಬಲ್ ಆಗಿರ್ತಕ್ಕಂಥ ಸಿಗ್ನಲ್ ಸಿಸ್ಟಮ್ ಮಾಡಿದ್ದಾರೆ ಈ ಒಂದು ಗಾಡಿನಲ್ಲಿ. ಹೊಸ ಫ್ಯೂಚರ್ಸ್. ಚೈನಾ ಅಂತ ಒಂದು ದೇಶದಲ್ಲಿ ಪ್ರಸ್ತುತ ಗಾಡಿಗಳಿಗೆ ಡ್ರೈವರ್ ಇರಲ್ಲ, ಅಂತಹ ಸಿಸ್ಟಮ್ ಇರ್ತಕ್ಕಂತಹ ಊರಲ್ಲಿ ಈ ರೀತಿಯ ಒಂದು ಗಾಡಿಗಳು ನಮ್ಮ ಕಡೆ ಸಿಗಲ್ವಾ? ಖಂಡಿತ ಸಿಕ್ಕೇ ಸಿಗುತ್ತೆ. ಸೊ ಗೇರ್ ಸಿಸ್ಟಮ್ ಎಷ್ಟೊಂದು ಲೈಟಾಗಿ ಇದೆ ಅಂತ ನೀವು ಕೂಡ ನೋಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಒಂದು ಸಿ ಡಿಯ ಸ್ಪೇಸು ಆ್ಯಂಡ್ ಟಿ ವಿಯ ಒಂದು ಸ್ಕ್ರೀನು, 1.3 ಇಂಚಸ್ಸಿನ ಒಂದು ಟಿ ವಿಯ ಸ್ಕ್ರೀನ್ ಇದೆ. ಹೊರಗಡೆ ವೈಟ್ ಕಲರ್, ಒಳಗಡೆ ಸಿಸ್ಟಮ್ ಕೂಡ, ಸೀಟು ಕೂಡ ವೈಟ್ ಕಲರ್ ಎಕ್ಸಾಕ್ಟ್ ಆಗಿದೆ. ಸೊ ಆರ್ಯ ಅವರು ಬಳಸ್ತಕ್ಕಂತಹ ಕಾರು, ಆರ್ಯ ಅವರು ಬಳಸ್ತಿರ್ತಕ್ಕಂತಹ ರೀತಿ, ಬದುಕ್ತಿರ್ತಕ್ಕಂತಹ ಒಂದು ವ್ಯಕ್ತಿತ್ವ, ಕ್ಯಾರೆಕ್ಟರ್ ನಿಮಗೆ ಇಷ್ಟ ಆಗಿರ್ಬೋದು, ಇಷ್ಟ ಆಗುತ್ತೆ. ಯಾಕಂದರೆ ಚೆನ್ನಾಗಿದ್ದಾರೆ ಅಂತಂದಮೇಲೆ ಯಾರಿಗೆ ಇಷ್ಟ ಆಗಲ್ಲ? ಖಂಡಿತ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ, ಡೈರೆಕ್ಟಾಗಿ ಹೋಗಿ ಭೇಟಿಯಾಗಿ. ಸೊ ಮಾಹಿತಿಗಳನ್ನು ಹೇಳೋದು ಸುಲಭ, ಡೈರೆಕ್ಟಾಗಿ ಮಾತಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಡಿಫ್ರೆಂಟ್ ವೇನಲ್ಲಿ ಟ್ರೈ ಮಾಡಿ, ಅವರು ನಿಮ್ಮವ್ರು ಆಗ್ತಾರೆ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಬಾಯ್.